ಸಾರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿಗ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಿದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮಗೂ ಹಾಗೂ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ಒಂದು ಎಜುಕೇಶನ್ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರುತ್ತೆ. ಇದರಿಂದ ಹೆಲ್ಪ್ ಆಗಬಹುದು. ಹಾಗಂತ ಹೇಳಿ ತುಂಬಾ ಫೋರ್ಸ್ ಮಾಡೋದಕ್ಕಾಗಲ್ಲ. ಇಷ್ಟ ಆದ್ರೆ ನೀವು ಖಂಡಿತ ಮಾಡ್ಕೊಂತೀರಾ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಈಗ ಬೇಸಿಗೆ ರಜಾ ಇದೆ, ಎಲ್ರು ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದಾರೆ, ಯಾರು ಪೋಷಕರು ಮತ್ತು ಮಕ್ಕಳು. ಸೊ ಈ ಟೈಮ್ ಅಲ್ಲಿ ಏನ್ ಮೇಡಮ್ ವಿಡಿಯೋ ಅಂತ ಕೇಳ್ತಿದ್ರ, ಖಂಡಿತ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದು ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ. ಅದು ಯಾವ ಕೆಲಸ ಅಂತ ಈಗ ನೋಡೋಣ. ಹೆಚ್ಚಿನ ಜನ ಪೋಷಕರು ಯಾವಾಗ ಎಚ್ಚೆತ್ಕೊಂತಾರೆ ಗೊತ್ತಾ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ ಆವಾಗ ಕಮೆಂಟ್ ಮಾಡ್ತಾರೆ, ಮೇಡಮ್ ನಮ್ಮ ಮಕ್ಳು ಓದ್ತಿಲ್ಲ, ಹೇಗ್ ಓದ್ಸೋದು ಅಂತ ಕೇಳ್ತಿರ್ತಾರೆ. ಬಟ್ ಅದು ರಾಂಗ್ ಆಯ್ತಾ? ಯಾಕೆ ಅಂತಂದ್ರೆ ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಪ್ರಯೋಗ ಯಾವತ್ತಿದ್ರು ಯುದ್ಧವನ್ನ ಗೆಲ್ಲೋದಕ್ಕೆ ಅದು ದಾರಿ ಮಾಡ್ಕೊಡೋದಿಲ್ಲ. ಹಾಗೆಯೇ ಕೂಡ ಮಕ್ಳ ಎಜುಕೇಶನ್ ನಾವು ಏನ್ ಮಾಡ್ಬೇಕು, ವರ್ಷದ ಆರಂಭದಲ್ಲೇ ಪ್ರಿಪೇರ್ ನಾವು ಆಗ್ಬಿಟ್ಟು ಮಕ್ಳನ್ನು ಮಾಡ್ಬೇಕಾಗತ್ತೆ. ಹಂಗಂತ ಈಗ 2 months ಅಲ್ಲಿ ಏನ್ ಮಾಡ್ಬೋದು ಅಂತೀರಾ? ಇಲ್ಲಿ ನಾನು 4 ಕೆಟಗರಿ ಮಕ್ಕಳನ್ನ ಲಿಸ್ಟ್ ಕೊಡ್ತೀನಿ. ಆ ಕೆಟಗರಿಯ ಲಿಸ್ಟ್ ಅಲ್ಲಿ ನಿಮ್ ಮಕ್ಳಿದ್ರೆ ನೀವ್ ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಫಸ್ಟಿಗೆ ತುಂಬಾ ಬ್ರಿಲಿಯಂಟ್ ಇರ್ತಾರೆ. ಅಪ್ ಟು ಅವರು ಸ್ಕೂಲ್ ಸ್ಟಾರ್ಟ್ ಆದಂಗಿಂದ, ಅಂದ್ರೆ ಸಣ್ಣ ವಯಸ್ಸಿಂದ ಈಗ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ ನೋಡಿ, ಅಲ್ಲಿವರೆಗೆ ಅವರು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಿಟ್ಟು ಕೊಡೋದೇ ಇಲ್ಲ. ಒಂದೇ ರೇಂಜ್ ಅಲ್ಲಿ ಹೋಗ್ತಾ ಇರ್ತಾರೆ, ಮನೇಲೂ ಬಂದು ಓದ್ತಾರೆ, ಹಾಗೆ ಕೋಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲೂ ಇರ್ತಾರೆ. ಸೊ ಇಂಥ ಮಕ್ಳ ಬಗ್ಗೆ ಹೆಚ್ಚಿನ ಪೋಷಕರು ವರಿ ಮಾಡ್ಕೊಳ್ಳೋದಿಲ್ಲ. ಅವ್ರದ್ದೊಂದು ಗ್ರೂಪ್ ಆಯ್ತು. ಸೊ ಆ ಕೆಟಗರಿಯಲ್ಲಿ ನೀವಿದ್ರೆ ತೀರಾ ಏನ್ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ಓಕೆ, ಸೆಕೆಂಡ್ ಇರೋದು ಮೊದ್ಲೆಲ್ಲ ಚೆನ್ನಾಗಿ ಓದ್ತಾ ಇರ್ತಾರೆ. ಅಂದ್ರೆ ಈಗ ನಿಮ್ ಮಕ್ಳು ಯಾವ ಕ್ಲಾಸ್ ಅಲ್ಲಿ ಇದ್ದಾರೆ, ಒಂದ್ 2-3 ವರ್ಷ ಹಿಂದೆ ತಗೊಂಡ್ಬಿಡಿ, ಅವಾಗೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಈಗ ತುಂಬಾ ಡೌನ್ ಆಗ್ತಾ ಇರ್ತಾರೆ. ಬರ್ತಾ 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 ಹೇಳ್ತಾರೆ, ಕೆಲವು ಕಮೆಂಟ್ ಹಾಕ್ತಾರೆ, ಮೇಡಮ್ ನನ್ ಮಕ್ಳು ತುಂಬಾ ಮೊದ್ಲು ಓದ್ತಾ ಇದ್ರು, ಈಗ ಓದ್ತಾ ಇಲ್ಲ, ಏನ್ ಮಾಡಬಹುದು ಅಂತ. ಆ ಒಂದು ಕೆಟಗರಿಯ ಮಕ್ಳಿದ್ದಾರೆ. ಥರ್ಡ್ ಕೆಟಗರಿ, ಮೊದ್ಲು ಏನ್ ಓದ್ತಿರಲ್ಲ, ಅವ್ರದ್ದು ಒಂದೇ ರೇಂಜ್ ಅಲ್ಲಿ ಇರ್ತಾರೆ, ಈಗ್ಲೂ ಕೂಡ ಒಂದೇ ರೇಂಜ್ ಅಲ್ಲಿ ಮಾರ್ಕ್ಸ್ ತಗೊಂತಿರ್ತಾರೆ. ಬಟ್ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇರುತ್ತಲ್ಲ, ಡ್ರಾಯಿಂಗ್ ಇರ್ಬಹುದು, ಸ್ಪೋರ್ಟ್ಸ್ ಇರ್ಬಹುದು, ಮ್ಯೂಸಿಕ್ ಇರ್ಬಹುದು, ಆ ಯಾವ್ದ್ರಲ್ಲಾದ್ರೂ ಅವರು ಹೇಳ್ತಾರಲ್ಲ ಔಟ್ ಇರ್ತಾರೆ. ಅವ್ರ ಬಿಹೇವಿಯರ್ ಆಗ್ಬೋದು, ಇದೆಲ್ಲವೂ ತುಂಬಾ ಚೆನ್ನಾಗಿರ್ತಾರೆ. ಆ ಕೆಟಗರಿಯ ಮಕ್ಳು ಒಂದಿರ್ತಾರೆ. ಇನ್ನಿಬ್ರು ಓದೋದ್ರಲ್ಲೂ ಕೂಡ ತುಂಬಾ ಹಿಂದಿದ್ದು, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಾ ಹೇಳಿದ್ನಲ್ಲ ಈಗ, ಆ ಆಕ್ಟಿವಿಟೀಸ್ ಅಲ್ಲಿ ಅದ್ರಲ್ಲೂ ಕೂಡ ಡಲ್ ಇತ್ತು, ಸುಮ್ಮನೆ ಸ್ಕೂಲ್ ಹೋಗಿ ಮನೆಗ್ ಬರ್ತಾರಂದ್ರೆ, ಸೊ ಇದೊಂದು ಕೆಟಗರಿಯ ಪೋಷಕರು. ಸೊ ಇವ್ರು ಏನ್ ಮಾಡಬಹುದು ಅನ್ನೋದನ್ನ ಮಾಡೋದಕ್ಕಿಂತ ಮೊದ್ಲು ಇದು ಕಾರಣ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೂಡ ಹುಡ್ಕೋಣ. ಓಕೆನಾ? ಈಗ ನಾನು ಹೇಳ್ತಿರೋದು ಫಸ್ಟ್ ರ್ಯಾಂಕ್, ಅವ್ರು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ತಗೊಳ್ಳೋರು ಇದಾರಲ್ಲ, ಅವರು ಒಂದೇ ರೇಂಜ್ ಅಲ್ಲಿ ಹೋಗ್ತಾ ಇದ್ರೆ ಇನ್ನೇನ್ ಮಾಡಬಹುದು ಅಂತಂದ್ರೆ, ಅವ್ರಿಗೆ ಎಕ್ಸ್ಟ್ರಾ ಅದ ಹೇಳ್ತಾರಲ್ಲ, ಅವ್ರಿಗೆ ಎಲ್ಲವನ್ನ ಸ್ವೀಕರಿಸುವಂತಹ ಮನೋಭಾವ ಇದ್ದವರು, ಅವ್ರಿಗೆ ಓದಿನ ಹಸಿವನ್ನ ಇನ್ನೂ ಜಾಸ್ತಿ ಮಾಡಬಹುದು. ಅವರ ಬುಕ್ಸಿಗೆ ಸಂಬಂಧಪಟ್ಟ ಸೈನ್ಸ್, ಮ್ಯಾಥ್ಸ್ ಯಾವುದೇ ವಿಷಯವಾಗಿರ್ಬಹುದು, ಇನ್ನ ಒಂದೆರಡು ಸ್ಟ್ಯಾಂಡರ್ಡ್ ಅವ್ರು ತಿಳ್ಕೊಳ್ಳುವಂತಹ, ಈಗ ಒಂದ್ ಮಗು 8th ಓದ್ತಾ ಇದೆ ಅಂದ್ರೆ 9th 10th ಬುಕ್ಸ್ ಅನ್ನು ಕೂಡ ಅವ್ರಿಗೆ ಓದೋದಕ್ಕೆ ಕೊಟ್ರೆ ಅವ್ರು ಅದನ್ನು ಕೂಡ ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ. ಸೊ ಅದ್ ರಿಲೇಟೆಡ್ ಅವ್ರಿಗೆ ಏನಾದ್ರೂ ಒಂದಿಷ್ಟು ಬುಕ್ಸ್ ಗಳನ್ನ ಕೊಡೋದು, ಅಥವಾ ಅವರ ಜನರಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡುವಂತದ್ದು, ಅವರ ಇನ್ನೂ ಒಂದು ಸ್ಕಿಲ್ ಅನ್ನ ಡೆವಲಪ್ ಮಾಡುವಂತಹ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡಬಹುದು. ಯಾಕಂತ ಹೇಳಿದ್ರೆ ಅವರು ಎಲ್ಲವನ್ನ ಜೀರ್ಣಿಸ್ಕೊಳ್ಳುವಷ್ಟು ಅವ್ರ ಹತ್ರ ಆ ಕೆಪಾಸಿಟಿ ಇರುತ್ತೆ. ಓಕೆ, ಅದು ಫಸ್ಟ್ ಇಂದ ಆಯ್ತು. ಇದು ಇಂಥ ಪೇರೆಂಟ್ಸ್ ಗಳು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಓಕೆ, ಈಗ ಸೆಕೆಂಡ್ ಬರೋಣ. ಮೊದ್ಲೆಲ್ಲಾ ಚೆನ್ನಾಗಿ ಓದಿ ಈಗೀಗ ಫುಲ್ ಡೌನ್ ಬರ್ತಾ ಇದ್ರೆ, ಸೊ ಅವ್ರು ಏನ್ ಮಾಡಬಹುದು? ಹಾಗೆ ಇನ್ನೊಂದೆರಡು ಕೆಟಗರಿ. ಈಗ ಮೊದ್ಲಿಗೆ ಕಾರಣ ತಿಳ್ಕೋಣ. ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಮಾತಾಡ್ಬೇಕು. ಯಾರ ಜೊತೆ ಮಾತಾಡೋದು ಅಂತೀರಾ? ಮೊದ್ಲು ಸ್ಕೂಲ್ ಟೀಚರ್ ಯಾವ ಸಬ್ಜೆಕ್ಟಿಗೆ ನಿಮ್ ಮಕ್ಕಳು, ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜಸ್ ಅಲ್ಲೇ ಕಡಿಮೆ ತಗೊಂತಿದ್ದಾರ ಅಥವಾ ಸಬ್ಜೆಕ್ಟ್ ಅಲ್ಲಿ ತಗೊಂತಿದ್ದಾರ, ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದ್ 2-3 ವರ್ಷದ್ದು, ಈ ವರ್ಷದ್ದು ಎಲ್ಲ ಮಾರ್ಕ್ಸ್ ಕಾರ್ಡ್ ಅನ್ನ ನೀವ್ ಇಟ್ಕೊಳ್ಳಿ, ಪ್ರೋಗ್ರೆಸ್ ಕಾರ್ಡ್ ಅನ್ನ ಇಟ್ಕೊಂಡು ಕಂಪೇರ್ ಮಾಡಿ. ಏನಾಗ್ತಿದೆ, ಯಾಕೆ ಮೊದಲೆಲ್ಲ ಚೆನ್ನಾಗಿ ತಗೊಂಡವರು ಈಗ ಯಾಕೆ ಕಡಿಮೆ ಮಾಡ್ತಿದೆ? ಕ್ಲಾಸ್ ಟೀಚರ್ ಹತ್ರ ಎನ್ಕ್ವೈರಿ ಮಾಡಿ. ಸೊ ಯಾವೆಲ್ಲ ಕಾರಣಗಳಿರುತ್ತೆ ಅಂತ 1 by 1 ಹೇಳ್ತೀನಿ ನೋಡಿ. ಪಾಠ ಅರ್ಥ ಆಗದೆ ಇರೋದು ಅಂತ ಹೇಳಿದ್ರೆ, ಟೀಚರ್ ಬದಲಾವಣೆ ಆಗಿದ್ರೆ, ಇದು 100% ನಿಜ. ಮಕ್ಕಳು ಒಂದು ಟೀಚರ್ ಅನ್ನ ಇಷ್ಟಪಟ್ಟು ಆ ಸಬ್ಜೆಕ್ಟ್ ಗೆ ಅವರನ್ನ ತೊಡಗಿಸ್ಕೊಂಡಿರ್ತಾರೆ.
ಏಕಾಏಕಿ ಟೀಚರ್ಗಳು ಚೇಂಜ್ ಆದಾಗ ಮಕ್ಕಳ ಮಾರ್ಕ್ಸ್ ಅಲ್ಲಿ ಕೂಡ ಏರಿಳಿತ ಆಗತ್ತೆ. ಇದನ್ನ ನೀವು ತಿಳ್ಕೊಬೇಕು. ಎಲ್ಲದನ್ನ ಮಕ್ಕಳನ್ನ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ಸೆಕೆಂಡ್, ಟೀಚರ್ ಮಕ್ಕಳ ಜೊತೆ ಹೇಗಿದ್ದಾರೆ, ಮಕ್ಳಿಗೆ ತುಂಬಾ ಹತ್ರ ಆಗಿದಾರ ಅಥವಾ ಅವ್ರ ಡ್ಯೂಟಿ ಅವ್ರು ಮಾಡಿ ಹೋಗ್ತಾರ, ಇದು ಕೂಡ ಮಕ್ಕಳ ಮಾರ್ಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಅಂತಂದ್ರೆ ಎಲ್ಲಾ ಮಕ್ಳನ್ನು ಒಂದೇ ರೀತಿ ನೋಡಿ, ಒಂದು ಸ್ವಲ್ಪ ಕಲಿಕೆಯಲ್ಲಿ ಕಡಿಮೆ ಇರೋ ಮಕ್ಳನ್ನ ಕೂಡ ಅವ್ರನ್ನ ಪುಷ್ ಮಾಡಿ ಮುಂದಕ್ಕೆ ತರುವಂತ ಟೀಚರ್ಗಳು ಸಿಕ್ಕರೆ ಮಾರ್ಕ್ಸ್ ಯಾವ ಮಕ್ಳು ಕೂಡ ಕಮ್ಮಿ ತಗೊಳ್ಳೋದಿಲ್ಲ ಅನ್ನೋದು ನನ್ನ ವಾದ. ಸೊ ಅದನ್ನ ಎನ್ಕ್ವೈರಿ ಮಾಡಿ ಟೀಚರ್ಗಳು. ಇಲ್ಲ ಎಲ್ರು ಚೆನ್ನಾಗಿ ಓದ್ತಿದ್ದಾರೆ, ನಿಮ್ ಮಗು ಓದ್ತಾ ಇಲ್ಲ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ಓಕೆ ಆಯ್ತಲ್ವಾ? ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಸ್ಕೂಲ್ ಏನಾದ್ರು ಚೇಂಜ್ ಮಾಡಿದ್ರೆ ಕೆಲವರು ಸ್ವಲ್ಪ ಮನ್ಸಿಗೆ ತಗೊಂತಾರೆ, ಸ್ವಲ್ಪ ದಿನ ಕೆಲವು ಮಕ್ಳು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅವರಿಗೆ ಹೊಸದಕ್ಕೆ ಅವರು ಬದಲಾಗ್ತಾ ಹೋಗ್ತಾರೆ. ಅದೊಂಥರ ಕೆಲವು ಮಕ್ಳು ತುಂಬಾ ಮನ್ಸಿಗೆ ತಗೊಂತಾರೆ, ಅದು ಕೂಡ ಮಾರ್ಕ್ಸ್ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್, ಫ್ರೆಂಡ್ಸ್, ಅವರಿಗೆ ಅವರ ಜೊತೆ ಇರುವಂತಹ ಫ್ರೆಂಡ್ಸ್, ಯಾಕಂದ್ರೆ ಅವರು ಬೆಳಗಿಂದ ಸಂಜೆ ತನಕ ಒಬ್ಬರ ಜೊತೆನೆ ಕೂತಿರ್ತಾರೆ. ಸೊ ಆ ಇನ್ಫ್ಲುಯೆನ್ಸ್ ಕೂಡ ಆಗತ್ತೆ. ಅಂದ್ರೆ ಮಕ್ಕಳು ಯಾರ್ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ, ಅವರು ಕಲಿಕೆಯಲ್ಲಿ ಹೇಗಿದ್ದಾರೆ, ಅಥವಾ ಅವರಿಂದ ಇವ್ರು ಇನ್ಫ್ಲುಯೆನ್ಸ್ ಆಗ್ತಿದಾರಾ, ಸೊ ಅದನ್ನ ನೋಡ್ಬೇಕು. ನೆಕ್ಸ್ಟ್, ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಏನಾದ್ರು ಚೇಂಜ್ ಆಗ್ತಿದ್ಯಾ ಅಂದ್ರೆ ಕೆಲವು ಸ್ಕೂಲಲ್ಲಿ ನಾನು 10th PUC ಹೇಳ್ತಿಲ್ಲ, ಮಿಡಲ್ ಅಲ್ಲಿ ಕೆಲವು ಸ್ಕೂಲಲ್ಲಿ ಒಂದೊಂದ್ ರೀತಿ ತೆಗಿತಾರೆ. CBSE ಗೆ ಒಂಥರ ಇರುತ್ತೆ, ಸ್ಟೇಟ್ ಗೆ ಒಂದ್ ರೀತಿ ಇರುತ್ತೆ. CBSE ಅಲ್ಲಿ ಕೂಡ ಸ್ವಲ್ಪ ಕೆಲವ್ರು ಹೇಳ್ಕೊಡೋ ರೀತಿ ಕೂಡ ಚೇಂಜ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ನೋಡ್ಬೇಕಾಗುತ್ತೆ. ಎಕ್ಸಾಮ್ ಒಂದು ಏನ್ ಹೇಳ್ತಾರೆ ಕ್ವಶನ್ ಪೇಪರ್ ತಗೊಂಡು ಮಗು ಯಾವ ಕ್ವಶನ್ಗೆ ಮಾಡೋದಕ್ಕೆ ಹಿಂಜರಿತಾ ಇದೆ, ಯಾವ ಕ್ವಶನ್ ಅವನಿಗೆ ಕಷ್ಟ ಆಗ್ತಿದೆ. ನಾ ಹೇಳಿದ್ನಲ್ವಾ, ನಾಲೆಜ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಸುಮಾರು ರೀತಿಯ ಒಂದು ಕ್ವಶನ್ಸ್ ಗಳನ್ನ ತೆಗಿತಾರೆ. ಅದ್ರಲ್ಲಿ ನಿಮ್ಮ ಮಗು ಯಾವ ಕ್ವಶನ್ಗೆ ಅಟೆಂಡ್ ಮಾಡೋದ್ರಲ್ಲಿ ಸೋಲ್ತಿದೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಲ್ಯಾಂಗ್ವೇಜ್ ಕಷ್ಟ ಆಗ್ತಿದ್ಯಾ ಅಥವಾ ಸಬ್ಜೆಕ್ಟ್ ಗಳು ಕಷ್ಟ ಆಗ್ತಿದ್ಯಾ, ಇದನ್ನ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮಗುವಿನ ವಯಸ್ಸೇನಿದೆ. ಮೊದಲು ಚಿಕ್ಕ ವಯಸ್ಸಲ್ಲಿ ಮಾರ್ಕ್ಸ್ ತೆಗ್ದ ಅಂದ್ರೆ ಈಗ ಬರ್ತಾ ಬರ್ತಾ ಮಗು ಒಂದು ಟೀನೇಜ್ ಅಲ್ಲಿ ಇದೆಯಾ, 12th 13 14 ಈ ವಯಸ್ಸಲ್ಲಿದ್ರೆ ಹೇಳ್ತಾರಲ್ಲ, ಹಾರ್ಮೋನ್ಗಳ ಒಂದು ಚೇಂಜಸ್ ಇಂದ ಕೂಡ ಮಗುವಿನ ವರ್ತನೆಯಲ್ಲಿ ಬದಲಾವಣೆ ಕಾಣುತ್ತೆ. ಸ್ವಲ್ಪ ಅದು ಕೂಡ ಅಂತ ಹೇಳ್ತಾರಲ್ಲ, ಸ್ವಲ್ಪ ಮಾರ್ಕ್ ತೆಗೆಯುವ ಒಂದು ವಿಷಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಮನೆಯ ವಾತಾವರಣ. ಮನೆಯಲ್ಲಿ ಯಾವ ರೀತಿಯ ವಾತಾವರಣವಿದೆ ಅದು ಕೂಡ ಇಂಪ್ಯಾಕ್ಟ್ ಆಗತ್ತೆ. ಪೇರೆಂಟ್ಸ್ ಬಿಹೇವಿಯರ್ ಇರಬಹುದು. ಮಾರ್ಕ್ಸ್ 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 ಅಂತ ತೀರಾ ಪ್ರೆಷರ್ ಕೊಟ್ಟಾಗ ಕೂಡ ಮಾರ್ಕ್ಸ್ ಖಂಡಿತ ಜಾಸ್ತಿ ಬರೋದಿಲ್ಲ. ಇರೋ ಮಾರ್ಕ್ಸು ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಅದು ಕೂಡ ವರ್ಕ್ ಆಗುತ್ತೆ. ಹೇಳಿದ್ನಲ್ವಾ, ಕೊನೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಟೀಚರ್ ತುಂಬಾ ಚೆನ್ನಾಗಿರ್ಬೇಕು, ಆ ಸ್ಕೂಲ್ ವಾತಾವರಣ ಇಷ್ಟ ಆಗ್ಬೇಕು, ಮನೆ ವಾತಾವರಣ, ಮತ್ತೆ ಆ ಮಗುಗೆ ಯಾವ ವಿಷಯ ತುಂಬಾ ರಗಳೆ ಕೊಡ್ತಿದೆ ಯಾಕೆ ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು. ಯಾವುದೇ ಒಂದು ಕಾಯಿಲೆ ಇರ್ಲಿ, ಅದು ಮಾನಸಿಕ ಅಥವಾ ದೈಹಿಕ. ಮೊದ್ಲಿಗೆ ಏನ್ ಮಾಡ್ತೀವಿ, ನೀವು ದೈಹಿಕ ಕಾಯಿಲೆಗಳಾದ್ರೆ ಏನ್ ಮಾಡ್ತೀವಿ, ನಾವು ಹೇಳ್ತೀವಿ ಈ ತರ ಆಗ್ತಿದೆ, ಅದಕ್ಕೆ ಈ ತರ ಆಯ್ತು ಅಂತ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ. ಬಟ್ ಇದು ಕೂಡ ಹಾಗೇನೆ, ನಾವು ಕಾರಣವನ್ನ ಹುಡುಕದೆ ಪರಿಹಾರವನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಕಾರಣ. ಇನ್ ಕೆಲವು ಮಕ್ಳು ಪ್ರಾಬ್ಲಮ್ ಇರುತ್ತೆ, ಆನ್ಸರ್ ಗೊತ್ತಿರುತ್ತೆ, ಬರೆಯೋ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದಿಲ್ಲ, ಹಾಗಾಗಿ ಮಾರ್ಕ್ಸ್ ಕಳ್ಕೊಂತಾರೆ. ಓಕೆನಾ? ಓರಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಓರಲ್ ಮಾರ್ಕ್ಸ್ ಇರೋದು ಒಂದು 10 or 20 ಮಾತ್ರ ಇರುತ್ತೆ. ಇನ್ ಮಿಕ್ಕದ ಮಾರ್ಕ್ಸ್ ಎಲ್ಲ ರೈಟಿಂಗ್ ಇರುತ್ತೆ. ಸೊ ಅದ್ರಲ್ಲಿ ಕೂಡ ನಮ್ಮ ಮಕ್ಕಳು ಎಡವುತ್ತಾ ಇರಬಹುದು. ಹಾಗಾಗಿ ನೀವೇನ್ ಮಾಡ್ಬೇಕು, ಯಾವ ರೀಸನ್ ಅನ್ನೋದನ್ನ ಮೊದಲು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಪರಿಹಾರ ಆಮೇಲೆ ಹುಡುಕಬಹುದು. ಓಕೆನಾ? ಇದು ಒಂದು 2 ಕ್ಯಾಟಗರಿ ಮಕ್ಳಿಗಾಯ್ತು. ಓಕೆ, ನೆಕ್ಸ್ಟ್ 3ನೇವರಿಗೆ ಮೊದ್ಲಿನೂ ಏನು ಅವ್ರು ಓದೋದ್ರಲ್ಲ ಅಷ್ಟಕ್ಕೆ ಅಂತಂದು, ಬಟ್ ಕೋ-ಕರಿಕ್ಯುಲಮ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಡ್ರಾಯಿಂಗ್, ಡಾನ್ಸ್, ಯಾವುದೇ ಫೀಲ್ಡ್ ಅಲ್ಲಾದ್ರೂ ಕೂಡ ಅವರು ಚೆನ್ನಾಗಿದ್ದಾರೆ ಅಂತಂದ್ರೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 10th ಪಾಸ್ ಮಾಡ್ಕೊಂತಾರೆ ಅವ್ರು ಹೇಗೋ ಹೀಗೋ. 10th ಪಾಸ್ ಮಾಡ್ಕೋ ತನಕ ಸ್ವಲ್ಪ ಎಫರ್ಟ್ ಹಾಕಿ ಆಮೇಲೆ ಅವರ ಆಸಕ್ತಿಯ ಕ್ಷೇತ್ರ 10th ಅಥವಾ PUC ಕಂಪ್ಲೀಟ್ ಆದ್ಮೇಲೆ ಅವ್ರು ಯಾವ್ದ್ರಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾ ಇರ್ತಾರೆ ಗೊತ್ತಾಗಿರುತ್ತಲ್ವಾ, ಅದಕ್ಕೆ ಅವರನ್ನ ಬಿಟ್ಬಿಡೋದು ತುಂಬಾ ಒಳ್ಳೇದು. ಖಂಡಿತ ಅವ್ರು ಅದ್ರಲ್ಲಿ ಒಂದು ಅಚೀವ್ ಮಾಡ್ತಾರೆ. ಹಾಗೆಯೇ ನಿಮ್ಗಿಲ್ಲ ನಮ್ಮ ಮಕ್ಳು ಡಿಗ್ರಿ ಮುಗಿಸ್ಬೇಕು, ಡಬಲ್ ಡಿಗ್ರಿ ಮುಗಿಸ್ಬೇಕಂದ್ರೆ NIOS ಮನೆಯಲ್ಲೇ ಇದ್ಕೊಂಡು ಈ ಕಡೆ ಅವರ ಆಸಕ್ತಿಯ ಕ್ಷೇತ್ರದಲ್ಲೂ ಕೂಡ ಅಚೀವ್ ಮಾಡ್ತಾ ಎಕ್ಸಾಮ್ ಅನ್ನ ತಗೊಳ್ಳುವಂತಹ ಒಂದು
ಅವಕಾಶ ಇದೆ, ಸುವರ್ಣ ಅವಕಾಶ. ಸೊ ಅದ್ರ ವಿಡಿಯೋ ಕೂಡ ನಾನು ಲಾಸ್ಟ್ ಹಾಕಿದೀನಿ, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಓಕೆ, ಇದೆಲ್ಲವೂ ಕಾರಣಗಳು. ಹಾಗೆ ಲಾಸ್ಟ್ ಕೆಟಗರಿ ಮಕ್ಕಳು ಯಾರಂದ್ರೆ ಅಂದ್ರೆ ಕೋಕರಿಕ್ಯುಲಮ್ ಆಕ್ಟಿವಿಟೀಸು ಇಲ್ಲ, ಹಾಗೆ ಯಾವುದು ಪಾಠದಲ್ಲೂ ಇಲ್ಲ ಅಂದ್ರೆ ಸ್ವಲ್ಪ ಥಿಂಕ್ ಮಾಡ್ಬೇಕಾಗತ್ತೆ. ಮಗುವಿಗೆ ಮಾನಸಿಕವಾಗಿ ಅಂತ ಹೇಳಿದ್ರೆ ದೈಹಿಕವಾಗಿ ಅಥವಾ ಮೆಂಟಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನಾಗಿರ್ಬಹುದು ಸ್ವಲ್ಪ ಕೌನ್ಸಿಲಿಂಗ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ. ಅದೇನು ಸಮಸ್ಯೆ ಇಲ್ದೇನೆ ಮಗು ಯಾವ್ದು ಇಲ್ಲ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ಏನ್ ಪರಿಹಾರ ಹುಡುಕ್ಬಹುದು ಅಂತ ಹೇಳಿ ನೋಡ್ಬೇಕಾಗತ್ತೆ. ಓಕೆ, ಈಗ ಪರಿಹಾರವನ್ನ ನೋಡೋಕೆ, ಈಗ ಪರಿಹಾರವನ್ನ ನೋಡಕ್ಕಂತ ಬಂದ್ರೆ ಮೊದ್ಲಿಗೆ ಟೀಚರ್ ಹತ್ರ ಹೋಗ್ತೀರಾ, ಫುಲ್ಲಿ ಹಿಸ್ಟ್ರಿನ ಕೇಳ್ತೀರಾ, ನಿಮ್ ಮಕ್ಳಲ್ಲಿ ಏನಾಗ್ತಿದೆ ಅಂತ ಹೇಳಿ. ಮನೆ ಕಡೆ ಏನು ಸಮಸ್ಯೆ ಇಲ್ಲ, ಬೇರೆ ಏನು ಇಲ್ಲ ಅಂದಾಗ ಸ್ಕೂಲಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂತೀರಾ. ಅವ್ರು ಅದಕ್ಕೆ ಹೇಳ್ತಾರೆ, ಇಲ್ಲ ನಿಮ್ ಮಕ್ಳು ಹೇಗ್ ಮಾಡ್ತಿದಾರೆ ಅಂತ ಮನೆಗ್ ಬಂದು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೆಕೆಂಡ್, ಮಕ್ಳನ್ನ ಕೂರಿಸ್ಕೊಂಡು ಯಾಕೆ ಹೀಗಾಗ್ತಿದೆ, ಏನ್ ಕಷ್ಟ ಆಗ್ತಿದೆ ಅನ್ನೋದನ್ನ ಅವರ ಮನಸ್ಸನ್ನ ಬಿಚ್ಚಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಗದರಿಸಿ, ಕೂಗಾಡಿ, ಕಿರ್ಚಾಡಿ, ಸ್ಟಿಕ್ ಹಿಡ್ಕೊಂಡ್ರೆ ಬಾಯ್ ಬಿಡೋದಿಲ್ಲ. ಪ್ರೀತಿಯಿಂದ ಕೇಳಿ, ಏನ್ ಸಮಸ್ಯೆ ಆಗ್ತಿದೆ, ಪಾಠ ಅರ್ಥ ಆಗ್ತಿಲ್ವಾ, ಪಾಠ ಅರ್ಥ ಆಗಿನೂ ನಿನಗ್ ಬರೆಯೋದಕ್ಕಾಗ್ತಿಲ್ವಾ, ಅಥವಾ ನಿನ್ನ ತಲೆಯಲ್ಲಿ ಯೋಚನೆಗಳನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ಏನಾದ್ರು ಕೀಳರ್ಮೆ ಇದೆಯಾ, ಅಥವಾ ನಿಮ್ ಜೊತೆ ಕೂತಿರೋ ಫ್ರೆಂಡ್ಸ್ ಯಾರಿದ್ದಾರೆ, ಅದು ನಿಮ್ಗೆ ಆ ಟೀಚರು ತುಂಬಾ ಇಷ್ಟ ಆಗ್ತಿಲ್ವ, ಏನ್ ಆಗ್ತಿದೆ ಅನ್ನೋದನ್ನ ಮೊದಲು ನಿಧಾನಕ್ಕೆ ಕೇಳಿ. ಆಗ ಅವ್ರ ಬಾಯಿಂದ ಸತ್ಯಾಂಶ ಬರುತ್ತೆ. ಸೊ ಅದಕ್ ಪರಿಹಾರವನ್ನ ನೀವು ಕಂಡ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ನಾನು ಹೇಳೋದಕ್ಕಾಗೋದಿಲ್ಲ, ಒಂದೊಂದು ಮಗುವಿನ ಸಮಸ್ಯೆ ಒಂದೊಂದು ರೀತಿಯದ್ದಾಗಿರುತ್ತೆ. ಕೆಲವು ಸ್ಕೂಲಲ್ಲಿ ಒಂಥರ ಟೀಚರ್ಗಳು ಹೇಗ್ ಮಾಡ್ತಿರ್ತಾರೆ, ಪಾರ್ಶಾಲಿಟಿ ಇರುತ್ತೆ. ನಾನು ನೋಡಿದೀನಿ, ಒಂದ್ ಮಗುವಿಗೆ ತುಂಬಾ ಚೆನ್ನಾಗಿ ಓದೋ ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ಒಂದ್ ರೀತಿ ಇರುತ್ತೆ, ಓದ್ದೇ ಇರೋ ಮಕ್ಕಳನ್ನ ಕೆಲವರು ಒಂದ್ ರೀತಿ ಟ್ರೀಟ್ ಮಾಡ್ತಾರೆ. ಬಟ್ ಅದು ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿ ಎಂಥ ಬುದ್ಧಿವಂತ ಮಕ್ಕಳು ಕೂಡ ಮಾರ್ಕ್ಸ್ ಕಡಿಮೆ ತಗೊಳ್ತಾರೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ನನ್ ಕೇಳಕ್ ಹೋದ್ರೆ ಟೀಚರ್ಗಳ ಹೊಣೆಗಾರಿಕೆ ಇರುತ್ತೆ. ಹಾಗೆ ನಿಮ್ಮ ಮಗುವಿಗೆ ಆ ಸಿಲೆಬಸ್ ತುಂಬಾ ಬರ್ಡನ್ ಆಗ್ತಿದ್ರೆ ದಯವಿಟ್ಟು ಚೇಂಜ್ ಮಾಡಬಹುದು. ಯಾಕಂದ್ರೆ ಎಲ್ಲರ ಒಂದು ಟ್ಯಾಲೆಂಟ್ ಒಂದೇ ತರ ಇರೋದಿಲ್ಲ. ಸೊ ಯಾವ್ದು ಕಡಿಮೆ ಆಗಿ ನೋಡ್ಬಿಟ್ಟು ಯಾರೋ ಸೇರಿಸ್ತಾರೆ ಅಂತ ನಿಮ್ಗ ಆಗ್ದಿರೋದು ICSE ಇನ್ಯಾವುದೋ ಸಿಲೆಬಸ್ ಅನ್ನು ತಗೊಂಡು ನಿಮ್ ಮಗುಗೆ ತೊಂದರೆ ಕೊಟ್ಟು ಮಾರ್ಕ್ಸ್ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಮಗುವಿಗೆ ಯಾವ್ದು ಆರಾಮ್ ಅನ್ಸುತ್ತೋ, ಅದ್ ಖುಷಿಯಾಗಿ ಯಾವ್ದು ಓದೋದಕ್ಕೆ ಇಷ್ಟಪಡುತ್ತೋ ಅದಕ್ಕೆ ಸೇರಿಸಬಹುದು. ಓಕೆನಾ? ಸೆಕೆಂಡ್. ಥರ್ಡ್, ಹೃದಯವಂತ ಪೋಷಕರಾಗೋಣ. ಹೃದಯವಂತ ಪೋಷಕರು ಅಂದ್ರೆ ಎಲ್ಲದನ್ನು ಒತ್ತಡ ಹೇಳ್ಬಿಟ್ಟು ನೀನ್ ಹೀಗೆ ಮಾಡ್ಬೇಕು, ನನ್ ಮರ್ಯಾದೆ ಪ್ರಶ್ನೆ, ಹಾಗೆ ಹೀಗೆ ಅಂತ ಪ್ರೆಷರ್ ಹಾಕಿದ್ರೆ ಮಕ್ಳು ಯಾವತ್ತೂ ಓದಕ್ ಹೋಗೋದಿಲ್ಲ ಅವರು. ಆಯ್ತಾ? ನೆಕ್ಸ್ಟ್, ಅವ್ರ ಆಸಕ್ತಿ ಕ್ಷೇತ್ರ ಯಾವ್ದಿದೆ ಅದನ್ನ ಗುರುತಿಸೋಣ. ಓಕೆ, ಮಾರ್ಕ್ಸ್ ಒಂದೇ ಜೀವನ ಅಲ್ಲ, ಅದನ್ನ ನಾವು ತಿಳ್ಕೊಂಡು ಅವ್ರಿಗೆ ಹೇಳೋದಕ್ಕೆ ಹೋಗೋದಂತಲ್ಲ. ಮಾರ್ಕ್ಸ್ ಬೇಕು, ಬಟ್ ಮಾರ್ಕ್ಸ್ ಎಲ್ಲವೂ ಅಲ್ಲ. ಓಕೆ, ನೆಕ್ಸ್ಟ್, ಅವರ ಮನಸ್ಸಲ್ಲಿರೋ ಕೀಳರ್ಮಿನ ಫಸ್ಟ್ ಹೊರಗೆ ಹಾಕ್ಬೇಕು. ನಿನ್ ಹತ್ರ ಸಾಧ್ಯ, ನಿನ್ ಹತ್ರ ಆಗುತ್ತೆ, ಇದೇನ್ ದೊಡ್ಡ ಮಾಡ್ದಿರೋದು ಕೆಲ್ಸ ಅಲ್ಲ ಅಂತ ಅವ್ರನ್ನ ಎನ್ಕರೇಜ್ ಮಾಡಿ ಧೈರ್ಯ ತುಂಬಬೇಕಾಗತ್ತೆ. ಅದಕ್ಕೆ ನಮಗ್ ಪೇಶನ್ಸ್ ಬೇಕು. ನಾವು ಡೈಲಿ ಅವ್ರ ಜೊತೆ ಕೂತ್ಕೊಂಡು ಅವ್ರ ಆಕ್ಟಿವಿಟೀಸ್ ನೆಲ್ಲ ಗಮನಿಸ್ತಾ ಒಂದಿಷ್ಟು ಟೈಮ್ ಅವ್ರ ಜೊತೆ ಕಳೆದು ಕ್ರಮೇಣ ಅವರು ಅದಕ್ಕೆ ಒಕ್ಕೊಂತಾರೆ. ನೆಕ್ಸ್ಟ್, ನಿಧಾನಕ್ಕೆ ಏಣಿ ಹತ್ತಿಸ್ಬೇಕು. ಸ್ಟೆಪ್ ಅಂತಾರಲ್ಲ, ಏನಿನ ಹಿಂಗ್ ನೋಡ್ಬಿಟ್ಟು ಅಬ್ಬಾ ಅಷ್ಟು ಮೇಲ್ಗಡೆ ಇದೆಯಾ, ಆ ಏನಿನ್ ಹೇಗ್ ಹತ್ತೋದು ಅಂತ ನಾವೇ ಥಿಂಕ್ ಮಾಡ್ರೆ ಮಕ್ಳು ಹತ್ಸೋದಕ್ ಆಗೋದಿಲ್ಲ. ಇವತ್ತು ಒಂದ್ ಲೈನ್ ಓದ್ಲಿ, ನಾಳೆ ಅರ್ಧ ಪ್ಯಾರ ಓದ್ತಾರೆ, ನೆಕ್ಸ್ಟ್ 1 ಪೇಜ್ ಓದ್ತಾರೆ, ನೆಕ್ಸ್ಟ್ 10 ಪುಟ ಓದ್ತಾರೆ. ಹಾಗೆ ವರ್ಡ್ 1 ಪೇಜ್ ಇಂದ 10 ಪೇಜ್ ತನಕ ಓದೋಷ್ಟು ಆಗತ್ತೆ. ಅಂದ್ರೆ ಸ್ಲೋಲಿ ಅವರನ್ನ ಪುಷ್ ಮಾಡ್ಬೇಕಾಗತ್ತೆ. ಇದು ಏನಿನ ಸ್ಟೆಪ್ ಬೈ ಸ್ಟೆಪ್ ಹತ್ತಿ ಮೊದಲು ನೀವು ನಿಮ್ಮ ಮಕ್ಕಳನ್ನ ಹರಿಸಬಹುದು. ಈಗ ಇನ್ನೊಂದು ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಮಗು 8th ಓದ್ತಾ ಇದೆ ಅಂದ್ರೆ ಅಥವಾ 6th ಓದ್ತಾ ಇದೆ ಅಂದ್ರೆ 7th ಬುಕ್ಸ್, ಈಗ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರಿಗೆ ಬುಕ್ಸ್ ಕೊಡೋದು ಲೇಟ್ ಆಗಿರ್ಬಹುದು ಕೆಲವು ಸ್ಕೂಲಲ್ಲಿ. ಸೊ ಆಗ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಲ್ಡ್ ಬುಕ್ಸ್ ಇರುತ್ತಲ್ವಾ, 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ರೆ 9th ಬುಕ್ಸ್ ಅನ್ನ ತಗೊಂಡು ಏನೇನ್ ಪಾಠಗಳಿದೆ ಕಂಟೆಂಟ್ ಅನ್ನ ನೋಡಿ. ಸ್ವಲ್ಪ ಯಾವ್ದು ನಿಮ್ ಮಗು ಕಷ್ಟ ಆಯ್ತು, ಸೈನ್ಸ್ ಆಗ್ತಿದ್ಯಾ, ಲ್ಯಾಂಗ್ವೇಜ್ ಕಷ್ಟ ಆಗ್ತಿದ್ಯಾ, ಲ್ಯಾಂಗ್ವೇಜ್ ಕಷ್ಟ ಆಗ್ತಿದ್ದೇನೆ ಅದಕ್ಕೊಂದು ಪರಿಹಾರ ಬೇರೆ ಇದೆ, ಸಬ್ಜೆಕ್ಟ್ ಕಷ್ಟ ಆಗ್ತಿದ್ದೇನೆ ಅದಕ್ಕೊಂದು ಪರಿಹಾರ ಬೇರೆ ಇದೆ, ಅದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ಬುಕ್ಸ್ ತಗೊಂತೀರಾ ಡೈಲಿ. ಈಗ ರಾಜ್ಯದಲ್ಲಿ ನಾನು 24 ಗಂಟೆನೂ ಕೂತ್ಕೊಂಡು ಓದ್ಸಿ ಅಂತಿಲ್ಲ, ದಿನಕ್ಕೆ 1 half an hour
1 hour ಪರವಾಗಿಲ್ಲ ಅಲ್ವಾ, ಅದೇನ್ ಬರ್ಡನ್ ಆಗಲ್ಲ ಅಲ್ವಾ. ಬೇರೆ ಆಟ ಆಡಕ್ ಬಿಡಿ, ಟಿವಿ ನೋಡಕ್ ಬಿಡಿ, ತಿನ್ನೋದಕ್ ಬಿಡಿ, ಎಲ್ಲದಕ್ಕೂ ಬಿಡಿ, ಬಟ್ 1 hour ಯೂಸ್ ಮಾಡ್ಕೋಬಹುದಲ್ವಾ. ಜಸ್ಟ್ 1 hour ಎಲ್ಲ ಸಬ್ಜೆಕ್ಟ್ ಅನ್ನ ಚೂರ್ 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 ಚೂರ್, ಓ ಈ ಕಂಟೆಂಟ್ ಇದೆ ನೋಡಿ ಚೆನ್ನಾಗಿದೆ, ಇದು ಡೌಟ್ ಇದೆಯಾ, ಮೊದ್ಲು ನೀವ್ ತಿಳ್ಕೊಂಡು ಅವ್ರಿಗೆ ಹೇಳ್ಕೊಡಿ. ಇಲ್ಲಪ್ಪ ನಾವು ಅನ್ಎಜುಕೇಟೆಡ್, ಓದಿಲ್ಲ ಮೇಡಮ್, ಇದನ್ನೆಲ್ಲ ಹೇಗ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಈಗ ಇದು ಹೇಳ್ತಾರಲ್ಲ, ನಮ್ ಕೈಯಲ್ಲಿ ಒಂದು ಮೊಬೈಲ್ ಅನ್ನೋ ಒಂದು ಅಸ್ತ್ರ ಇದೆ, ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿ, ನಿಮ್ಗೆ ಯಾವ ಪಾಠ, CBSE ನ ICSE ನ ಸ್ಟೇಟ್ ಸಿಲೆಬಸ್ ಆ ಪಾಠನ ಕೊಡಿ. ಎಷ್ಟು ವಿಡಿಯೋ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಭಾಷೆಯಲ್ಲಿ ಬೇಕು. ಆಲ್ಮೋಸ್ಟ್ ಮಕ್ಳೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಿದ್ದಾರೆ. ಸೊ ಕನ್ನಡ ಮೀಡಿಯಂ ಬೇಕಂದ್ರೆ ದೂರದರ್ಶನದಲ್ಲಿದೆ ಚಂದನ, ಸೊ ಇಂಗ್ಲಿಷ್ ಅಲ್ಲೂ ಇದೆ. ಎಷ್ಟು ಚೆನ್ನಾಗಿ ಪಾಠ ಹೇಳ್ತಾರ್ರಿ. ಒಂದ್ 1/2 hour ನೀವು ಅವ್ರ ಜೊತೆ ಕೂತ್ಕೊಂಡು ತೋರ್ಸಿ. ನಿಮಗ್ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳನ್ನ ಪ್ರೀತಿಯಿಂದ ಕೂರ್ಸ್ಕೊಂಡು ತೋರ್ಸಿ, ನೋಟ್ ಮಾಡ್ಕೊಳ್ಳಿ. ಇದು ನೋಡಿ ಓದೋ ರೀತಿ. ಕೇಳಲ್ಲ, ಒಂದೇ ದಿನಕ್ಕೆ ನೀವು ಇಷ್ಟೆಲ್ಲ ಮಾಡಕ್ ಹೋದ್ರೆ ಆಗೋದಿಲ್ಲ. 10 ನಿಮಿಷದಿಂದ ಶುರು ಮಾಡಿ, 5 ನಿಮಿಷದಿಂದ ಶುರು ಮಾಡಿ, 15 ನಿಮಿಷಕ್ಕೆ ಹೋಗುತ್ತೆ, ಆಮೇಲೆ 1/2 hour ಆಗುತ್ತೆ. ಏನಿನ ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕಾಗತ್ತೆ. ಓಕೆ, ಫೋರ್ಸ್ ಮಾಡಿ ಯಾವ ಕೆಲ್ಸನೂ ತೀರಾ ಮಾಡಿಸ್ಕೊಳ್ಳೋದಕ್ ಆಗೋದಿಲ್ಲ. ಜಸ್ಟ್ ಪರಿಚಯ ಮಾಡಿ, ಎಲ್ಲಾ ಪಾಠನ ಮಾಡ್ಬೇಕಂತಿಲ್ಲ. ಅಲ್ಲಿ ಸ್ಕೂಲಲ್ಲಿ ಟೀಚರ್ ಮಾಡ್ತಾರೆ, ಒಂದು ಪರಿಚಯ ಇದ್ದಾಗ ಮಕ್ಳಿಗೆ ಸ್ಕೂಲ್ಗೆ ಹೋದಾಗ ಏನ್ ಅನ್ಸುತ್ತೆ, ನನ್ಗಿದ್ ಗೊತ್ತು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ಎಂತ ದೊಡ್ಡ ಮಗು ಕೂಡ ಆರಾಮ್ಸೆ ಪಾಸ್ ಆಗ್ಬೋದು. ದಡ್ಡ್ರು ಇಲ್ಲಿ ಯಾರು ಇಲ್ಲ. ದಡ್ಡರನ್ನಾಗಿ ಮಾಡಿದ್ದು ನಾವು, ದಡ್ಡತನ ನಮ್ಮದು. ನನಗೆ ದೊಡ್ಡ ಮಕ್ಳು ಇದಾರೆ ಅಂದ್ರೆ ನಿಜವಾಗ್ಲೂ ನಾನು ಅದನ್ನ ನಂಬೋದಿಲ್ಲ. ಎಂತ ದೊಡ್ಡ ಮಕ್ಳು ಕೂಡ ನಾನು ನಿಜವಾಗ್ಲೂ ಕೊಟ್ಟು ನೋಡಿ ಮಾರ್ಕ್ಸ್ ತೆಗ್ಸ್ತೇನೆ. ಯಾಕಂದ್ರೆ ನಾನು ಆತರ ಎಕ್ಸ್ಪೆರಿಮೆಂಟ್ ಗಳನ್ನ ತುಂಬಾ ಮಾಡಿದೀನಿ. ಒಂದ್ 10-12 ಮಾರ್ಕ್ಸ್ ತಗೊಳ್ಳೋ ಮಗು ಕೂಡ 90% ಮಾರ್ಕ್ಸ್ ತೆಗಿಸ್ಬಹುದು. ಅದು ನಮ್ಮ ಟೀಚರ್ ಅಲ್ಲಿ ಇರುವಂತದ್ದು. ಹೇಗ್ ತಿಳಿಸ್ಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ಮಕ್ಳು ದೊಡ್ಡರು ಖಂಡಿತ ಅಲ್ಲ. ಎಲ್ಲೋ ನಾನು ಹೇಳಿದ್ದಲ್ವಾ, ಸ್ವಲ್ಪ ಮಾನಸಿಕವಾಗಿ ಫಿಸಿಕಲಿ ಏನಾದ್ರೂ ಪ್ರಾಬ್ಲಮ್ ಇದ್ ಮಕ್ಳಿಗೆ ಮಾತ್ರ ಕಲ್ಸೋದ್ ಕಷ್ಟ. ಅದಕ್ಕಂತಾನೆ ಅವರು ಸಪ್ರೇಟ್ ಟೀಚರ್ ಇರ್ತಾರೆ. ಮತ್ತು ಮಿಕ್ಕದ ಮಕ್ಳನ್ನ ಎಲ್ರು ಟ್ರೈನ್ ಮಾಡಬಹುದು, ಇರೋದು ನಮ್ಮ ಕೈಯಲ್ಲಿ. ಹಾಗೆ ಪೋಷಕರು ಕೂಡ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಓಕೆ, ಪರಿಚಯ ಮಾಡಿಸಿ, ಇಡೀ ಪಾಠ ಬೇಡ, ಆಮೇಲೆ ಬೋರ್ ಆಗುತ್ತೆ, ಹೋಗ್ಬಿಡ್ತಾರೆ. ಮೊದ್ಲೇ ಎಲ್ಲ ತಿಳ್ಕೊಂಡ್ರೆ ಅಲ್ಲಿ ಸ್ಕೂಲಲ್ಲೂ ಪಾಠ ಕೇಳಕ್ ಅವ್ರಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಬರೋದಿಲ್ಲ. ಓಕೆ, ಇನ್ನೇನ್ ಮಾಡಬಹುದು ಅಂತಂದ್ರೆ, ಅವಾಗ್ಲೇ ಹೇಳ್ದೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ದಿನ ಒಂದೊಂದ್ ಪೇಜ್ ಬರ್ಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತಿದ್ದೀನಿ, ಚಿಕ್ಕ ಮಕ್ಳಿಗೆ ಹೇಗ್ ಬರ್ಸೋದು ಅನ್ನೋದಕ್ಕೊಂದು ವಿಡಿಯೋ ಹಾಕಿದೀನಿ. ಸೊ ದೊಡ್ಡ ಮಕ್ಳಿಗೆ ಕೂಡ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ಜಸ್ಟ್ ಒಂದು 2-3 days ಅಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ. ಪ್ರಯತ್ನ ಮಾಡಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳೋದನ್ನ ಸ್ವಲ್ಪ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಮತ್ತೆ ಹೆಲ್ತ್ ಇಶ್ಯೂಸ್ ಇದ್ರೆ, ಏನಾದ್ರೂ ಅವ್ರಿಗೆ ಸಣ್ಣ ಅಕ್ಷರಗಳು ಕಾಣಿಸ್ತಾ ಇಲ್ಲ, ಅಥವಾ ಏನಾದ್ರೂ ಬೇರೆ ಸಮಥಿಂಗ್ ಏನಾದ್ರು ಇದ್ರೆ ಅವ್ರಿಗೆ ಅದನ್ನ ಸರಿ ಮಾಡ್ಕೊಳ್ಳಿ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಕೂಡ ಮಕ್ಕಳ ಮಾರ್ಕ್ಸ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹರೆಯ ಟೀನೇಜ್ ಅಲ್ಲಿ ಬದಲಾವಣೆಗಳಾಗತ್ತೆ, ಫಿಸಿಕಲಿ ಅಂಡ್ ಮೆಂಟಲಿ. ಸೊ ಆ ಬದಲಾವಣೆ ಆಗೋದನ್ನ ಅವ್ರಿಗೆ ತಿಳಿಸಿ. ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ವಿಚಾರಿಸಿ, ಯಾರ್ಯಾರ ಫ್ರೆಂಡ್ಸ್ ಇದಾರೆ. ಸೊ ಒಳ್ಳೆ ಫ್ರೆಂಡ್ಸ್ ಆದ್ರೆ ಮಕ್ಳನ್ನೆಲ್ಲ ಕರೀರಿ, ಅವ್ರಿಗೊಂದು ಅವ್ರ ಜೊತೆ ಸ್ವಲ್ಪ ಮಿಂಗಲ್ ಆಗಿ, ಅವಾಗ ಅವ್ರಿಗೂ ನಾವು ಹತ್ರ ಇದೀವಿ ಅನ್ನೋ ಫೀಲ್ ಕೊಡುತ್ತೆ. ನೆಕ್ಸ್ಟ್, ಮನೆ ಎಷ್ಟು ಶಾಂತವಾಗಿರುತ್ತೋ ಅಷ್ಟು ಮಕ್ಕಳು ಕೂಡ ಕೂಲ್ ಆಗಿರ್ತಾರೆ ಅನ್ನೋದು ನನ್ಗನ್ಸೋದು. ಒಂದು ಪ್ರಾರ್ಥನೆ, ಒಂದು ಪೂಜೆ, ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗ ಫೈನಲಿ ಲ್ಯಾಂಗ್ವೇಜ್ ಅಲ್ಲಿ ಕಡಿಮೆ ಇದ್ರೆ ಮಗು ಏನ್ ಮಾಡಬಹುದು ಅಂತಂದ್ರೆ, ಡೈಲಿ ಒಂದು ಎಷ್ಟು ಪದ ವೊಕಾಬುಲರಿ, ಒಂದ್ ದಿನಕ್ಕೆ ಒಂದೊಂದು ವೊಕಾಬುಲರಿ ಅಥವಾ ದಿನಕ್ಕೊಂದ್ 2, ಸೊ ಆತರ ಅಭ್ಯಾಸ ಮಾಡಿಸಿ. ನೆಕ್ಸ್ಟ್ ಗ್ರಾಮರ್ ಸ್ವಲ್ಪ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ವರ್ಬ್, ನೌನ್, ಸೊ ಇಂತ ಸಣ್ಣ ಸಣ್ಣ ಗ್ರಾಮರ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನ್ಯೂಸ್ ಪೇಪರ್ ನ ಓದಿಸ್ಬೋದು. ಇವೆಲ್ಲ ಲ್ಯಾಂಗ್ವೇಜ್ ನ ಭಾಷೆಯನ್ನ ಕಲೀಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಪದಬಂಧ ಇರುತ್ತೆ, ಸುಡೋಕು ಅಂತಾರಲ್ಲ, ಅದನ್ನೆಲ್ಲ ಬಿಡ್ಸಕ್ ಕೊಡಿ. ಅವಾಗ ಅವ್ರಿಗೆ ಕ್ರಮೇಣ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ. ಓಕೆ, ಲ್ಯಾಂಗ್ವೇಜ್ ಆಯ್ತು. ಈಗ ಸಬ್ಜೆಕ್ಟ್ ಬಂದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್, ಸೋಷಿಯಲ್, ಸೈನ್ಸ್ ಮ್ಯಾಥ್ಸ್ ಅಲ್ಲೆಲ್ಲ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋದಕ್ ಕೊಡಿ. ಸೈನ್ಸ್ ಅನ್ನ ಇಷ್ಟ ಪಡ್ಬೇಕು ಅವರು. ಸೊ ಹಾಗೆ ಮ್ಯಾಥ್ಸ್ ಕೂಡ ಮನೆಯ ಲೆಕ್ಕಾಚಾರ, ಅದು ಇದು ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಸೊ ಅವಾಗ ಅವ್ರಿಗೆ ಸ್ವಲ್ಪ ಪ್ಲಸ್ ಮೈನಸ್ ಮಲ್ಟಿಫಿಕೇಶನ್ ಅವೆಲ್ಲ ಇಷ್ಟ ಆಗ್ತಾ ಬರುತ್ತೆ. ಸೊ ಇವೆಲ್ಲ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಸೈನ್ಸ್ ಸಂಬಂಧಪಟ್ಟಂತಹ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಗಳಿರುತ್ತೆ. ಸೊ ಅಂತ ಒಂದು ಜಾಗಗಳಿರುತ್ತೆ, ಅಲ್ಲಿ ಕರ್ಕೊಂಡು ಹೋಗಿ. ಆಮೇಲೆ ತಿನ್ನೋ ಊಟದಲ್ಲಿ, ತರಕಾರಿಯಲ್ಲಿ ಈಗ ಯಾವ ವಿಟಮಿನ್ಸ್ ಗಳಿರುತ್ತೆ, ನಾವು ದಿನ ಊಟ ಮಾಡ್ತಿರ್ತೀವಿ, ಅದನ್ನೆಲ್ಲ ಅವರಿಗೆ ನೋಟ್ ಮಾಡ್ಕೊಳಕ್ ಕೊಡಿ. ಸಣ್ಣ ಅಂದ್ರೆ ಆಟದ ಮೂಲಕ ಪಾಠ ಅಂತಾರಲ್ಲ, ಅದ್ ನೋಡಿ ನೀವು ಹುಡುಕಿ ಹೇಗ್ ಮಾಡಬಹುದು ಅಂತ ಹೇಳಿ. ಇಷ್ಟೆಲ್ಲ ಮಾಡ್ಬೇಕಾಗತ್ತೆ. ಸೊ ಫೈನಲ್ ಆಗಿ ಮಕ್ಕಳ ಜೊತೆ ಮಕ್ಕಳಾಗಿ, ಮಗುವಿನ ಜೊತೆ ಮಗು ಆಗಿ, ಅವರ ಮನಸ್ಸಿಗೆ ಎಷ್ಟು ನಾವು ಹತ್ರ ಆಗ್ತೀವೋ ಅವಾಗ
ಪಾಠನೂ ಕೇಳ್ತಾರೆ, ನಮ್ಮ ಮಾತನ್ನು ಕೂಡ ಕೇಳ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಅವರ ಮನಸ್ಸಿಗೆ ಹತ್ರ ಆಗಿ, ಸೊ ಇದೆಲ್ಲವನ್ನ ನೀವು ಮಾಡಿದಾಗ ಕಾರಣ ಸಿಕ್ತು, ಪರಿಹಾರನೂ ಇದೆ. ಇದು ಪರಿಹಾರ ನಾನ್ ಹೇಳಿದ್ದೆ ನಿಮ್ ಮಗುಗೆ ಅಪ್ಲೈ ಆಗುತ್ತೆ ಅಂತಲ್ಲ, ನಿಮ್ಮ ಮಗುವಿಗೆ ಏನ್ ಸಮಸ್ಯೆ ಇದೆ ಹುಡುಕಿ. ಬಟ್ ಇದ್ರಲ್ಲೂ ನಾನು ಪೂರ್ತಿ ವಿಷಯ ಹೇಳಿದೀನಿ ಅಂತ ನನಗೆ ಗೊತ್ತಿಲ್ಲ, ಅನ್ಸ್ತಾ ಇಲ್ಲ. ಬಟ್ ನಿಮ್ಗೆ ಯಾವ್ದಾದ್ರು ಏನಾದ್ರು ಅಂದ್ರೆ ಇದ್ರೆ ಈ ತರ ಹೇಗಿದೆ ಅಂದ್ರೆ ನನಗ್ ಗೊತ್ತಿರೋದನ್ನ ಖಂಡಿತ ನಾನು ಹುಡುಕಿ ಏನಾದ್ರು ತಿಳ್ಕೊಂಡಾದ್ರೂ ಹೇಳ್ತೀನಿ. ನನಗೆ 100% ಗೊತ್ತಿದೆ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಆದ್ರೆ ಕಮೆಂಟ್ ಮಾಡಿ, ಇನ್ನೇನಾದ್ರು ಇದಕ್ಕೆ ಸಂಬಂಧಪಟ್ಟಂತಹ ಡೌಟ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ವಿಡಿಯೋ ಮಾಡೋಕೆ ಸಾಧ್ಯ ಆಗತ್ತೆ. ಓಕೆ, ಇದಿಷ್ಟು ಇಂದಿನ ವಿಷಯ ಆಗಿರುತ್ತೆ. ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಪ್ರಯೋಗ ಬೇಡ, ಈಗ್ಲೇ ನೀವು ಆರಂಭಿಸಿ. ಇಲ್ಲ ಅಂದ್ರೆ ಏನಾಗುತ್ತೆ ಹೇಳ್ತೀನಿ ನೋಡಿ, 2 ತಿಂಗಳು ಚೆನ್ನಾಗ್ ರಜಾ ಬುಕ್ಕನ್ನೇ ಸೈಡ್ಗೆ ಇಟ್ಬಿಟ್ಟು ಅವ್ರು ಮಜಾ ಮಾಡ್ತಾ ಇದ್ರೆ ಅವರು ರೆಡಿ ಆಗೋದಕ್ಕೆ 3-4 ತಿಂಗಳು ಹೋಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ರಜದ ಜೊತೆಗೆ ಪಾಠನೂ ಇರ್ಲಿ, ಯಾಕಂದ್ರೆ ಅದು ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತ ಒಂದು ಪ್ರೊಸೆಸ್. ಹಾಗಾಗಿ ಅವ್ರನ್ನ ತುಂಬಾ ಫ್ರೀನು ಬಿಡ್ಬೇಡಿ, ಹಾಗಂತ ತುಂಬಾ ಟೈಟ್ ಆಗಿ ಹಿಡ್ಕೊಂಡು ಅವರ ಒತ್ತಡಕ್ಕೂ ಸಿಲುಕಿಸ್ಬೇಡಿ. ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ. ಇದ್ರಲ್ಲಿ ಏನಾದ್ರು ಹೇಳ್ಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.